ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾಳೆ ಶ್ರೀರಾಮನವಮಿ ಇರೋದ್ರಿಂದ ನಾನು ಶ್ರೀರಾಮನವಮಿಯ ವಿಶೇಷ ಪ್ರಸಾದ ಮಸಾಲ ಮಜ್ಜಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈಗ ಹೇಗೂ ಬೇಸಿಗೆಗಾಲ ಇರೋದ್ರಿಂದ ಪ್ರತಿದಿನ ಸುಡೋ ಬಿಸಿಲಲ್ಲಿ ಒಂದು 250 ml ಅಷ್ಟು ಮೊಸರನ್ನ ಹಾಕಿಬಿಟ್ಟು ಮನೆ ಮಂದಿಯೆಲ್ಲ ನೀವು ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು. ನೀವು ಪ್ರತಿದಿನ ಈ ಮಸಾಲ ಮಜ್ಜಿಗೆನ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೂ 2-3 ತಿಂಗಳು ತುಂಬ ಬಿಸಿಲಿರುತ್ತೆ. ಹಾಗಾಗಿ ಈಗ ಈ ಮಸಾಲ ಮಜ್ಜಿಗೆನ ಮಾಡ್ಕೊಳ್ಳೋದು ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಳ್ಳೋಣ. ಅದರಲ್ಲಿ ನಾನು 250 ml ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. 250 ml ಅಷ್ಟು ಮೊಸರಿಗೆ ಅರ್ಧ ಲೀಟರ್ನಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀರನ್ನು ಹಾಕಿದ್ಮೇಲೆ ಮಜ್ಜಿಗೆ ಕಡಿಯೋ ಕಡ್ಗೋಲಿಂದ ನೀವು ಚೆನ್ನಾಗಿ ಕಡಿಬೇಕಾಗುತ್ತೆ. ನಿಮಗೆ ಕಡಿಯೋದಕ್ಕಾಗಲ್ಲ ಅಂದರೆ ನೀವು ಒಂದು ಜ್ಯೂಸರ್ ಜಾರಲ್ಲಿ ನೀವು ಬ್ಲೆಂಡ್ ಕೂಡ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಈಗ ನಾನು ಒಂದು ಕುಟ್ಟಣಿಗೆ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ. ಶುಂಠಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 1 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು, ಅರ್ಧ ಚಮಚ ಜೀರಿಗೆ, ಒಂದು 7-8 ಮೆಣಸುಕಾಳನ್ನ ಹಾಕ್ಕೊಳ್ಳೋಣ. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಒಂದು 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಜಜ್ಜಿ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಜಜ್ಜೋದಕ್ಕಾಗಲ್ಲ ಅಂದರೆ ನೀವು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು ಪೇಸ್ಟ್. ಈಗ ಈ ಜಜ್ಜಿಟ್ಕೊಂಡಿರೋಂಥ ಪೇಸ್ಟ್ನ ಕೂಡ ನಾನು ಮಜ್ಜಿಗೆಯಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ನಿಮಗೆ ಒಗ್ಗರಣೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಮಸಾಲಾನ ಸೇರಿಸ್ಕೊಂಡು ಹಾಗೇ ಕುಡಿದ್ಬಿಡ್ಬೋದು. ಆದರೆ ಒಗ್ಗರಣೆ ಹಾಕ್ಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕೆ ಹಾಕ್ಕೊಂಡು ಕೂಡ ತಿನ್ಬೋದು. ಅನ್ನ ಮಸಾಲ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿದ್ದೀನಿ. ನೀವು ಇಷ್ಟು ಕೂಡ ಕುಡಿಬಹುದು, ಆದರೆ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ 1 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ಮೊದಲು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಾದ ನಂತರ 1 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು ಫ್ರೆಶ್ ಆಗಿರೋವಂಥದ್ದು, ಚಿಟಿಕೆಯಷ್ಟು ಇಂಗನ್ನು ಹಾಕೊಳ್ಳೋಣ. 1-2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಗ್ಗರಣೆಯನ್ನು ಮಾಡ್ಕೊಂಡ ನಂತರ ಒಗ್ಗರಣೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. 1 ನಿಮಿಷ ಆರಕ್ಕೆ ಬಿಟ್ಟರೆ ಸಾಕು. ತಣ್ಣಗಾದ ನಂತರ ಅದನ್ನು ನಾವು ಮಜ್ಜಿಗೆಯಲ್ಲಿ ಹಾಕೊಂಡ್ಬಿಡೋಣ. ನೋಡಿ, ಮಸಾಲ ಮಜ್ಜಿಗೆ ತಯಾರಾಗಿದೆ. ಶ್ರೀರಾಮನವಮಿಯ ವಿಶೇಷ ಪ್ರಸಾದಗಳಲ್ಲಿ ಒಂದಾದ ಈ ಮಸಾಲ ಮಜ್ಜಿಗೆ ಮಾಡೋದು ಕೇವಲ 2-3 ನಿಮಿಷದ ಕೆಲಸ ಅಷ್ಟೇ. ಜಾಸ್ತಿ ಹೊತ್ತು ಸಮಯ ಹಿಡಿಯೋದೇ ಇಲ್ಲ. ನಾಳೆ ನವಮಿ ಇರೋದ್ರಿಂದ ನೀವು ಕೂಡ ಈ ಮಸಾಲ ಮಜ್ಜಿಗೆಯನ್ನು ಮಾಡ್ಕೊಳ್ಳಿ. ಕೇವಲ ನಾಳೆ ಅಷ್ಟೇ ಅಲ್ಲ, ಇನ್ನು 3 ತಿಂಗಳ ಕಾಲ ಬೇಸಿಗೆ ಸುಡೋ ಬಿಸಿಲಿರೋದ್ರಿಂದ ಈ ಮಸಾಲ ಮಜ್ಜಿಗೆನ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ದೇಹಕ್ಕೆ ಕೂಡ ತಂಪಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂಥ ಈ ಮಸಾಲ ಮಜ್ಜಿಗೆ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.